ನಮಸ್ಕಾರ ಸ್ನೇಹಿತರೆ. ವಾತಾವರಣದಲ್ಲಿನ ಹಸಿರುಮನೆ ಅನಿಲಗಳ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ತೀವ್ರತೆ ಜಾಗತಿಕ ಮಟ್ಟದಲ್ಲಿ ಗಂಭೀರ ಪರಿಸರ ಸಂಕಟವನ್ನು ಉಂಟುಮಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಎಂಬ ಪರಿಕಲ್ಪನೆಯನ್ನು ಕೃಷಿ ಕ್ಷೇತ್ರದಲ್ಲಿ ಅನ್ವಯಿಸುವ ಪ್ರಯತ್ನವೇ ಕಾರ್ಬನ್ ಫಾರ್ಮಿಂಗ್. ಇದು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ನ ಸಂಗ್ರಹಣೆ, ಪರಿಸರ ವ್ಯವಸ್ಥೆಯ ಪುನಶ್ಚೇತನ ಹಾಗೂ ಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡುವ ಒಂದು ವೈಜ್ಞಾನಿಕ ವಿಧಾನ. ಕಾರ್ಬನ್ ಫಾರ್ಮಿಂಗ್ನಲ್ಲಿ ಬೆಳೆ ಪರಿವರ್ತನೆ, ಎಗ್ರೋಫಾರೆಸ್ಟ್ರಿ, ಕವರ್ ಕ್ರಾಪ್, ಸಂರಕ್ಷಣಾತ್ಮಕ ಬೇಸಾಯ ಮತ್ತು ಜೈವಿಕ ಮಣ್ಣು ನಿರ್ವಹಣೆ ಮುಂತಾದ ತಂತ್ರಗಳನ್ನು ಬಳಸಲಾಗುತ್ತದೆ. ಈ ವಿಧಾನಗಳು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸುವುದಲ್ಲದೆ ಮಣ್ಣಿನ ಸೂಕ್ಷ್ಮಜೀವಿ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ, ಪೋಷಕಾಂಶ ಚಕ್ರವನ್ನು ಸ್ಥಿರಗೊಳಿಸುವುದು ಮತ್ತು ಕೃಷಿ ಉತ್ಪಾದಕತೆಯನ್ನು ದೀರ್ಘಾವಧಿಗೆ ಕಾಪಾಡುವಲ್ಲಿ ಸಹಾಯಕವಾಗುತ್ತದೆ. ಹೀಗಾಗಿ ಕಾರ್ಬನ್ ಫಾರ್ಮಿಂಗ್ ಕೇವಲ ಪರಿಸರ ಸಂರಕ್ಷಣೆಯ ತಂತ್ರವಾಗಿರದೆ ಸ್ಥಿರಾಭಿವೃದ್ಧಿ ಗುರಿಗಳನ್ನು ಸಾಧಿಸುವ ಪ್ರಮುಖ ಮಾರ್ಗವಾಗಿ ಪರಿಗಣಿಸಲಾಗುತ್ತಿದೆ. ಬನ್ನಿ ಈ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮಣ್ಣಿನ ಸಾವಯವ ಇಂಗಾಲವು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲು ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಮಣ್ಣಿನಲ್ಲಿ ಕಾರ್ಬನ್ ಸಂಗ್ರಹಿಸುವ ಮೂಲಕ ಗಾಳಿಯಲ್ಲಿ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಕಡಿಮೆ ಮಾಡಬಹುದು. ಇದರಿಂದ ಭೂಮಿಯ ತಾಪಮಾನ ಏರಿಕೆ ಸಹ ತಗ್ಗುತ್ತದೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮ ಸಹ ಕಡಿಮೆಯಾಗುತ್ತದೆ. ಇದು ಮಣ್ಣಿನ ಕಣಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಇದರಿಂದ ಮಣ್ಣು ಸಡಿಲಗೊಂಡು ಗಿಡಗಳ ಬೇರುಗಳಿಗೆ ಸುಲಭವಾಗಿ ಗಾಳಿ ಮತ್ತು ನೀರು ಸಿಗುವಂತೆ ಮಾಡುತ್ತದೆ. ಮಣ್ಣಿನ ಸಾವಯವ ಇಂಗಾಲವು ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಂಡು ಬೇಕಾದಾಗ ಅವುಗಳನ್ನು ಸಸ್ಯಗಳಿಗೆ ಒದಗಿಸುತ್ತದೆ. ಸಾವಯವ ಇಂಗಾಲ ಮಣ್ಣಿನಲ್ಲಿ ನೀರನ್ನು ಹೆಚ್ಚು ಕಾಲ ಹಿಡಿದಿಡುವಂತೆ ಮಾಡುತ್ತದೆ. ಇದರಿಂದ ತೇವಾಂಶ ಉಳಿದು ಬರಗಾಲದ ಪರಿಸ್ಥಿತಿಯಲ್ಲೂ ಬೆಳೆಗಳು ಬದುಕಲು ಸಹಾಯ ಮಾಡುತ್ತದೆ. ಇದು ಮಣ್ಣಿನಲ್ಲಿರುವ ಎರೆಹುಳುಗಳು ಮತ್ತು ಇತರೆ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಮತ್ತು ಆಶ್ರಯ ಒದಗಿಸುತ್ತದೆ. ಈ ಜೀವಿಗಳು ಮಣ್ಣನ್ನು ಇನ್ನಷ್ಟು ಫಲವತ್ತಾಗಿ ಮಾಡಲು ಸಹಾಯ ಮಾಡುತ್ತದೆ. ಕಾರ್ಬನ್ ಫಾರ್ಮಿಂಗ್ ಹಸಿರು ವಲಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇದರಿಂದ ಪ್ರಾಣಿಗಳು, ಕೀಟಗಳು ಮತ್ತು ಸಸ್ಯಗಳು ಸಮೃದ್ಧವಾಗಿ ಬೆಳೆಯುತ್ತವೆ. ಸ್ಥಿರ ಕೃಷಿ ವಿಧಾನಗಳನ್ನು ಅನುಸರಿಸುವ ರೈತರಿಗೆ ದೀರ್ಘಾವಧಿಯಲ್ಲಿ ಆರ್ಥಿಕ ಲಾಭ ಒದಗಿ ಬರುತ್ತದೆ. ಕಾರ್ಬನ್ ಫಾರ್ಮಿಂಗ್ ಪ್ರಕ್ರಿಯೆಯಲ್ಲಿ ಮಣ್ಣಿನಲ್ಲಿ ಇಂಗಾಲವನ್ನು ಸಂಗ್ರಹಿಸಲು ಬಳಸುವ ಪ್ರಮುಖ ವಿಧಾನಗಳು: ಉಳುಮೆ ರಹಿತ ಕೃಷಿ, ಅಂತರ ಬೆಳೆಗಳು, ಕೃಷಿ ಅರಣ್ಯ, ಸಮರ್ಪಕ ಮೇವು ನಿರ್ವಹಣೆ. ಉಳುಮೆ ರಹಿತ ಕೃಷಿ. ಉಳುಮೆ ರಹಿತ ಕೃಷಿ ಎಂದರೆ ಮಣ್ಣನ್ನು ಯಾವುದೇ ಕಾರಣಕ್ಕೂ ಉಳುಮೆ ಮಾಡದೆ ಬೆಳೆಗಳನ್ನು ಬೆಳೆಯುವುದು. ಇದನ್ನು ನೇರ ಬಿತ್ತನೆ ಎಂದು ಸಹ ಕರೆಯುತ್ತಾರೆ. ಇಲ್ಲಿ ಬೆಳೆ ಕಟಾವಿನ ನಂತರ ಉಳಿದ ಬೆಳೆಗಳ ಅವಶೇಷಗಳನ್ನು ಮಣ್ಣಿನ ಮೇಲೆ ಹಾಗೆಯೇ ಬಿಡಲಾಗುತ್ತದೆ. ಉಳುಮೆ ರಹಿತ ಕೃಷಿಯ ಪ್ರಮುಖ ಉದ್ದೇಶಗಳು ಹಾಗೂ ಪ್ರಯೋಜನಗಳು: ಮಣ್ಣನ್ನು ಉಳುಮೆ ಮಾಡದೇ ಇರುವುದರಿಂದ ಅದು ಬಲವಾಗಿದ್ದು ನೀರು ಮತ್ತು ಗಾಳಿಯಿಂದ ಕೊಚ್ಚಿಕೊಂಡು ಹೋಗುವುದು ಕಡಿಮೆ ಮಾಡುತ್ತದೆ. ಮಣ್ಣನ್ನು ಉಳುಮೆ ಮಾಡಿದಾಗ ಅದರಲ್ಲಿ ಸಂಗ್ರಹವಾಗಿದ್ದ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಕಡಿಮೆ ಉಳುಮೆ ಮಾಡುವುದರಿಂದ ಈ ಇಂಗಾಲ ಮಣ್ಣಿನಲ್ಲೇ ಉಳಿಯುತ್ತದೆ. ಇದನ್ನು ಕಾರ್ಬನ್ ಫಾರ್ಮಿಂಗ್ಗೆ ಪ್ರಮುಖ ವಿಧಾನವಾಗಿದೆ. ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳುಗಳು ವಾಸಕ್ಕೆ ಇದು ಸೂಕ್ತ ವಾತಾವರಣ. ಇದರಿಂದ ಮಣ್ಣಿನ ಆರೋಗ್ಯ ಮತ್ತು ಸಾವಯವ ಇಂಗಾಲದ ಅಂಶ ಹೆಚ್ಚಾಗುತ್ತದೆ. ಬೆಳೆ ಅವಶೇಷಗಳು ಮಣ್ಣಿನ ಮೇಲೆ ಹೊದಿಕೆಯಾಗಿರುವುದರಿಂದ ನೀರು ಬೇಗ ಆವಿಯಾಗುವುದಿಲ್ಲ. ಇದರಿಂದ ನೀರಾವರಿ ವೆಚ್ಚ ಕಡಿಮೆಯಾಗುತ್ತದೆ. ಈ ಪದ್ಧತಿಯಲ್ಲಿ ಮಣ್ಣನ್ನು ಅಲುಗಾಡಿಸದ ಕಾರಣ ಮಣ್ಣಿನ ರಚನೆ ಹಾಗೆಯೇ ಉಳಿಯುತ್ತದೆ. ಬೆಳೆಯ ಉಳಿಕೆಗಳು ಮಣ್ಣಿನ ಮೇಲೆ ಪದರವಾಗಿರುವುದರಿಂದ ಮಳೆಯಿಂದಾಗುವ ಮಣ್ಣಿನ ಸವೆತ ಕಡಿಮೆಯಾಗುತ್ತದೆ. ಉಳುಮೆಗಾಗಿ ಬಳಸುವ ಯಂತ್ರಗಳು, ಇಂಧನ ಮತ್ತು ಕಾರ್ಮಿಕರ ವೆಚ್ಚ ಸಹ ಕಡಿಮೆಯಾಗುತ್ತದೆ. ಅಂತರ ಬೆಳೆಗಳು ಅಂದರೆ ಮುಖ್ಯ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಮಣ್ಣು ಖಾಲಿಯಾಗಿರುವ ಸಮಯದಲ್ಲಿ ಬೆಳೆಸುವ ಸಸ್ಯಗಳು. ಈ ಬೆಳೆಗಳನ್ನು ಸಾಮಾನ್ಯವಾಗಿ ಆಹಾರಕ್ಕಾಗಿ ಬಳಸಲಾಗುವುದಿಲ್ಲ, ಬದಲಿಗೆ ಮಣ್ಣಿನ ಆರೋಗ್ಯ ಮತ್ತು ಪರಿಸರವನ್ನು ಸುಧಾರಿಸಲು ಬಳಸಲಾಗುತ್ತದೆ. ಅಂತರ ಬೆಳೆಗಳ ಪ್ರಮುಖ ಉದ್ದೇಶಗಳು ಮತ್ತು ಪ್ರಯೋಜನಗಳು: ಮೊದಲನೆಯದಾಗಿ, ಮಣ್ಣು ಸವೆತ ತಡೆಗಟ್ಟುವುದು.
ಖಾಲಿಯಾಗಿರುವ ಮಣ್ಣು ಗಾಳಿ ಮತ್ತು ಮಳೆಯಿಂದ ಸುಲಭವಾಗಿ ಸವೆದು ಹೋಗುತ್ತದೆ. ಅಂತರ ಬೆಳೆಗಳು ಮಣ್ಣನ್ನು ಮುಚ್ಚಿ ಹಿಡಿದಿಟ್ಟುಕೊಂಡು ಭೂಸವೆತವನ್ನು ತಡೆಯುತ್ತದೆ. ಈ ಬೆಳೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ವಾತಾವರಣದಿಂದ ಇಂಗಾಲವನ್ನು ಹೀರಿಕೊಂಡು ತಮ್ಮ ಬೇರುಗಳ ಮೂಲಕ ಮಣ್ಣಿಗೆ ಸೇರಿಸುತ್ತದೆ. ಇದು ಮಣ್ಣಿನ ಕಾರ್ಬನ್ ಅಂಶವನ್ನು ಹೆಚ್ಚಿಸುತ್ತದೆ. ದ್ವಿದಳ ಧಾನ್ಯ ಅಂದರೆ ಲೆಗ್ಯೂಮ್ಸ್. ಅಂತರ ಬೆಳೆಗಳು ವಾತಾವರಣದಿಂದ ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತವೆ. ಇದು ಮುಂದಿನ ಮುಖ್ಯ ಬೆಳೆಗೆ ನೈಸರ್ಗಿಕ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತದೆ. ದಟ್ಟವಾಗಿ ಬೆಳೆಯುವ ಅಂತರ ಬೆಳೆಗಳು ಕಳೆಗಳು ಬೆಳೆಯಲು ಅವಕಾಶ ನೀಡುವುದಿಲ್ಲ. ಅಂತರ ಬೆಳೆಗಳು ಮಣ್ಣಿನ ಮೇಲ್ಮೈಯನ್ನು ತಂಪಾಗಿರಿಸಿ ನೀರಿನ ಆವಿಯಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ವಿಧಾನವು ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೃಷಿ ಅರಣ್ಯ ಅಂದರೆ ಎಗ್ರೋಫಾರೆಸ್ಟ್ರಿ. ಇದು ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಮರಗಳು, ಪೊದೆಗಳು ಮತ್ತು ಇನ್ನಿತರ ಬಹುವಾರ್ಷಿಕ ಸಸ್ಯಗಳನ್ನು ಬೆಳೆಸುವ ಒಂದು ಸಂಯೋಜಿತ ಕೃಷಿ ಪದ್ಧತಿ. ಇದು ಒಂದೇ ಜಾಗದಲ್ಲಿ ಕೃಷಿ ಮತ್ತು ಅರಣ್ಯದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಕೃಷಿ ಅರಣ್ಯ ಪದ್ಧತಿಯ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು. ಮರಗಳು ಭೂಮಿಯಲ್ಲಿರುವ ಯಾವುದೇ ಸಸ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲವನ್ನು ಸಂಗ್ರಹಿಸುತ್ತವೆ. ಅವುಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಅದನ್ನು ದೀರ್ಘಕಾಲದವರೆಗೆ ತಮ್ಮ ಕಾಂಡ, ಬೇರು ಮತ್ತು ಶಾಖೆಗಳಲ್ಲಿ ಸಂಗ್ರಹಿಸಿಡುತ್ತವೆ. ಮರಗಳ ಆಳವಾದ ಬೇರುಗಳು ಮಣ್ಣಿನ ಕೆಳಪದರಗಳಿಂದ ಪೋಷಕಾಂಶಗಳನ್ನು ಮೇಲ್ಮೈಗೆ ತರುತ್ತವೆ. ಜೊತೆಗೆ ಎಲೆಗಳು ಮತ್ತು ಇತರ ಸಾವಯವ ಪದಾರ್ಥಗಳು ಮಣ್ಣಿಗೆ ಸೇರಿ ಅದರ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಮರಗಳು ಇತರ ಬೆಳೆಗಳಿಗೆ ನೆರಳು ನೀಡಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಸಹ ಸಹಾಯ ಮಾಡುತ್ತದೆ. ಕೃಷಿ ಭೂಮಿಯಲ್ಲಿ ಮರಗಳು ಮತ್ತು ಪೊದೆಗಳು ಇರುವುದರಿಂದ ಪಕ್ಷಿಗಳು, ಕೀಟಗಳು ಮತ್ತು ಇತರ ಜೀವಜಂತುಗಳಿಗೆ ಆಶ್ರಯ ದೊರೆಯುತ್ತದೆ. ಇದು ಪರಿಸರ ಸಮತೋಲನಕ್ಕೆ ಸಹಕಾರಿ. ಮರಗಳು ಬೆಳೆಗಳಿಗೆ ನೆರಳು ನೀಡಿ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಇದು ಬೇಸಿಗೆಯಲ್ಲಿ ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ರೈತರು ಒಂದೇ ಜಾಗದಲ್ಲಿ ಬೆಳೆಗಳು, ಹಣ್ಣುಗಳು, ಮರಮುಟ್ಟು ಮತ್ತು ಜಾನುವಾರುಗಳಿಗೆ ಮೇವು ಬೆಳೆದು ಹೆಚ್ಚುವರಿ ಆದಾಯ ಗಳಿಸಬಹುದು. ಸಮರ್ಪಕ ಮೇವು ನಿರ್ವಹಣೆ ಎಂದರೆ ಇದು ಜಾನುವಾರುಗಳಿಗೆ ಒಂದೇ ಜಾಗದಲ್ಲಿ ನಿರಂತರವಾಗಿ ಮೇಯಲು ಬಿಡದೆ ಅವುಗಳನ್ನು ವ್ಯವಸ್ಥಿತವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಒಂದು ಪದ್ಧತಿ. ಸಮರ್ಪಕ ಮೇವು ನಿರ್ವಹಣೆಯ ಕಾರ್ಯವಿಧಾನ ಮತ್ತು ಪ್ರಯೋಜನಗಳು. ಮೊದಲನೆಯದಾಗಿ ರೊಟೇಷನಲ್ ಗ್ರೇಜಿಂಗ್. ಈ ಪದ್ಧತಿಯಲ್ಲಿ ಜಾನುವಾರುಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಹುಲ್ಲುಗಾವಲುಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಮೇಯಲು ಬಿಡಲಾಗುತ್ತದೆ. ಆನಂತರ ಅವುಗಳನ್ನು ಮುಂದಿನ ವಿಭಾಗಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಹಿಂದಿನ ವಿಭಾಗದಲ್ಲಿ ಹುಲ್ಲು ಮತ್ತೆ ಬೆಳೆಯಲು ಮತ್ತು ಮಣ್ಣು ಚೇತರಿಸಿಕೊಳ್ಳಲು ಸಮಯ ಸಿಗುತ್ತದೆ. ನಿಯಮಿತವಾಗಿ ಮೇಯುವುದರಿಂದ ಹುಲ್ಲುಗಾವಲುಗಳ ಬೇರುಗಳು ಆಳವಾಗಿ ಮತ್ತು ದಟ್ಟವಾಗಿ ಬೆಳೆಯುತ್ತದೆ. ಆಳವಾದ ಬೇರುಗಳು ವಾತಾವರಣದಿಂದ ಹೆಚ್ಚು ಇಂಗಾಲವನ್ನು ಹೀರಿಕೊಂಡು ಮಣ್ಣಿನೊಳಗೆ ಸಂಗ್ರಹಿಸುತ್ತವೆ. ಇದು ಕಾರ್ಬನ್ ಫಾರ್ಮಿಂಗ್ಗೆ ಅತ್ಯಂತ ಪರಿಣಾಮಕಾರಿ ವಿಧಾನ. ಜಾನುವಾರುಗಳ ಚಲನೆ ಮತ್ತು ಅವುಗಳ ಹಿಕ್ಕೆಗಳು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಸೇರಿಸುತ್ತವೆ. ಇದು ಮಣ್ಣಿಗೆ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ದಟ್ಟವಾದ ಹುಲ್ಲಿನ ಹೊದಿಕೆ ಮಳೆ ಮತ್ತು ಗಾಳಿಯಿಂದ ಮಣ್ಣು ಸವೆದು ಹೋಗುವುದನ್ನು ತಡೆಯುತ್ತದೆ ಮತ್ತು ನೀರು ಹೆಚ್ಚು ಕಾಲ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಸಮರ್ಪಕ ಮೇವು ನಿರ್ವಹಣೆಯು ಹುಲ್ಲುಗಾವಲುಗಳ ದೀರ್ಘಾವಧಿಯ ಸುಸ್ಥಿರತೆಯನ್ನು ಖಚಿತಪಡಿಸುವುದಲ್ಲದೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವಲ್ಲಿ ಪರಿಸರ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ. ಕಾರ್ಬನ್ ಫಾರ್ಮಿಂಗ್ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಯತ್ನಗಳು ನಡೆಯುತ್ತಿವೆ. ಈ ಪ್ರಯತ್ನಗಳು ರೈತರಿಗೆ ಬೆಂಬಲ ನೀಡುವುದು, ನೀತಿಗಳನ್ನು ರೂಪಿಸುವುದು ಮತ್ತು ಜಾಗತಿಕ ಇಂಗಾಲದ ಮಾರುಕಟ್ಟೆಯನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ಇವುಗಳಲ್ಲಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ, 4/1000 ಉಪಕ್ರಮ, ಇಂಗಾಲದ ಕ್ರೆಡಿಟ್ಗಳು ಮತ್ತು ಮಾರುಕಟ್ಟೆಗಳು, ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಭದ್ರತೆ ಮತ್ತು ಕೃಷಿಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗಸಂಸ್ಥೆಯಾಗಿದೆ. ಇದು ಕಾರ್ಬನ್ ಫಾರ್ಮಿಂಗ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. FAO ರೈತರಿಗೆ
ಮತ್ತು ರಾಷ್ಟ್ರಗಳಿಗೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ತಾಂತ್ರಿಕ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುತ್ತದೆ. ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ, ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಮತ್ತು ಆಹಾರ ಭದ್ರತೆಯನ್ನು ಸುಧಾರಿಸುವ ಒಂದು ಪ್ರಮುಖ ವಿಧಾನವಾಗಿ ಇಂಗಾಲದ ಕೃಷಿಯನ್ನು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಗುರುತಿಸಿದೆ ಮತ್ತು ಈ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳನ್ನು ಸಹ ಮಾಡುತ್ತಿದೆ. ಪ್ರಥಮವಾಗಿ ಜಾಗೃತಿ ಮತ್ತು ನೀತಿ ನಿರೂಪಣೆ. ಇಲ್ಲಿ ಇಂಗಾಲದ ಕೃಷಿಯ ಮಹತ್ವದ ಬಗ್ಗೆ ಜಾಗತಿಕವಾಗಿ ಅರಿವು ಮೂಡಿಸುತ್ತಿದೆ. 4/1000 ಉಪಕ್ರಮ ಮಣ್ಣಿನಲ್ಲಿ ವಾರ್ಷಿಕವಾಗಿ ಶೇಕಡ 0.4ರಷ್ಟು ಸಾವಯವ ಇಂಗಾಲವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ FAO ಪ್ರಮುಖ ಪಾಲುದಾರವಾಗಿದೆ. ಇದು ದೇಶಗಳು, ಸಂಶೋಧನಾ ಸಂಸ್ಥೆಗಳು ಮತ್ತು ರೈತರನ್ನು ಒಗ್ಗೂಡಿಸಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಪ್ರೋತ್ಸಾಹಿಸುತ್ತದೆ. FAO ಇಂಗಾಲದ ಕೃಷಿ ತಂತ್ರಜ್ಞಾನಗಳು ಮತ್ತು ಪದ್ಧತಿಗಳ ಕುರಿತು ಮಾರ್ಗಸೂಚಿಗಳು, ವರದಿಗಳು ಮತ್ತು ಅಧ್ಯಯನಗಳನ್ನು ಪ್ರಕಾಶಿಸುತ್ತದೆ. ಇವು ರೈತರಿಗೆ ಮತ್ತು ಸರ್ಕಾರಗಳಿಗೆ ನೀತಿಗಳನ್ನು ರೂಪಿಸಲು ಸಹಾಯಕವಾಗುತ್ತದೆ. ಎರಡನೆಯದಾಗಿ ಸಾಮರ್ಥ್ಯ ನಿರ್ಮಾಣ ಮತ್ತು ತಾಂತ್ರಿಕ ನೆರವು. ತರಬೇತಿ ಮತ್ತು ಶಿಕ್ಷಣ. FAO ಅಭಿವೃದ್ಧಿಶೀಲ ರಾಷ್ಟ್ರಗಳ ರೈತರಿಗೆ ಮತ್ತು ಕೃಷಿ ವಿಸ್ತರಣಾ ಕಾರ್ಯಕರ್ತರಿಗೆ ಇಂಗಾಲದ ಕೃಷಿ ಪದ್ಧತಿಗಳಾದ ಉಳಿಮೆರಹಿತ ಕೃಷಿ, ಬೆಳೆ ಉಳಿಕೆ ನಿರ್ವಹಣೆ, ಹಸಿರು ಗೊಬ್ಬರ ಇತ್ಯಾದಿಗಳ ಕುರಿತು ತರಬೇತಿ ನೀಡುತ್ತದೆ. ಮಣ್ಣಿನ ಇಂಗಾಲದ ಮಟ್ಟವನ್ನು ಅಳೆಯಲು ಮತ್ತು ಮೇಲ್ವಿಚಾರಣೆ ಮಾಡಲು ಅಗತ್ಯವಾದ ತಂತ್ರಜ್ಞಾನಗಳನ್ನು ಪರಿಚಯಿಸಲು FAO ನೆರವು ನೀಡುತ್ತದೆ. ಇದು ರೈತರಿಗೆ ತಮ್ಮ ಭೂಮಿಯಲ್ಲಿ ಇಂಗಾಲದ ಸಂಗ್ರಹಣೆಯನ್ನು ಪ್ರಮಾಣವನ್ನು ವೈಜ್ಞಾನಿಕವಾಗಿ ನಿರ್ಧರಿಸಲು ಸಹ ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಪಾಲುದಾರಿಕೆ ಮತ್ತು ಸಹಯೋಗ. ಇಂಗಾಲದ ಕೃಷಿಯನ್ನು ಉತ್ತೇಜಿಸಲು FAO ಕಾರ್ಬನ್ ಕ್ರೆಡಿಟ್ ಮಾರುಕಟ್ಟೆಗಳಲ್ಲಿ ರೈತರ ಭಾಗವಹಿಸುವಿಕೆಯನ್ನು ಸುಲಭಗೊಳಿಸಲು ಕೆಲಸ ಮಾಡುತ್ತಿದೆ. ರೈತರು ತಮ್ಮ ಜಮೀನಿನಲ್ಲಿ ಸಂಗ್ರಹಿಸಿದ ಇಂಗಾಲಕ್ಕಾಗಿ ಆರ್ಥಿಕ ಪ್ರತಿಫಲ ಪಡೆಯುವಂತೆ ವ್ಯವಸ್ಥೆಗಳನ್ನು ರೂಪಿಸಲು ಸಹ ಸಹಾಯ ಮಾಡುತ್ತದೆ. ವಿವಿಧ ದೇಶಗಳ ಸರ್ಕಾರಗಳೊಂದಿಗೆ ಸಹಕರಿಸಿ ಕೃಷಿ ನೀತಿಗಳನ್ನು ಇಂಗಾಲದ ಸಂಗ್ರಹಣೆಗೆ ಆದ್ಯತೆ ನೀಡಲು FAO ಪ್ರೇರೇಪಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಹವಾಮಾನ ಬದಲಾವಣೆ ಕಾರ್ಯತಂತ್ರಗಳಲ್ಲಿ ಕೃಷಿ ವಲಯದ ಪಾತ್ರವನ್ನು ಹೆಚ್ಚಿಸುತ್ತದೆ. ಭಾರತವು ಕಾರ್ಬನ್ ಫಾರ್ಮಿಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಭಾರತದ ಭೌಗೋಳಿಕ ಮತ್ತು ಕೃಷಿ ವೈವಿಧ್ಯತೆಯು ಈ ಪದ್ಧತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲು ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಭಾರತ ಸರ್ಕಾರವು ಹವಾಮಾನ ಬದಲಾವಣೆ ತಗ್ಗಿಸಲು ಮತ್ತು ರೈತರ ಆದಾಯ ಹೆಚ್ಚಿಸಲು ವಿವಿಧ ಯೋಜನೆಗಳನ್ನು ರೂಪಿಸಿದೆ. ಕೃಷಿ ಕ್ಷೇತ್ರದಲ್ಲಿ ಇಂಗಾಲದ ಸಂಗ್ರಹ ಹೆಚ್ಚಿಸಲು ಭಾರತವು ರಾಷ್ಟ್ರೀಯ ಸುಸ್ಥಿರ ಕೃಷಿ ಮಿಷನ್ ಇಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಈ ಕಾರ್ಯಕ್ರಮಗಳು ಮಣ್ಣಿನ ಆರೋಗ್ಯ ಸುಧಾರಣೆ ಮತ್ತು ಸಾವಯವ ಕೃಷಿಗೆ ಒತ್ತು ನೀಡುತ್ತವೆ. ಭಾರತದ ಕೃಷಿ ಅರಣ್ಯ ಯೋಜನೆಯನ್ನು ಉತ್ತೇಜಿಸುವಲ್ಲಿ ಮುಂಚೂಣಿಯಲ್ಲಿದೆ. 2014ರಲ್ಲಿ ಭಾರತವು ಮೊದಲ ಬಾರಿಗೆ ರಾಷ್ಟ್ರೀಯ ಕೃಷಿ ಅರಣ್ಯ ನೀತಿಯನ್ನು ಜಾರಿಗೊಳಿಸಿತು. ಈ ನೀತಿಯು ಬೆಳೆಗಳ ಜೊತೆಗೆ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತದೆ. ಇದರಿಂದ ಇಂಗಾಲದ ಸಂಗ್ರಹ ಹೆಚ್ಚಾಗಿ ಮತ್ತು ರೈತರಿಗೆ ಹೆಚ್ಚುವರಿ ಆದಾಯದ ಮೂಲ ಸಿಗುತ್ತದೆ. ಭಾರತವು ಹವಾಮಾನ ಬದಲಾವಣೆ ಕುರಿತಾದ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತದೆ. ಭಾರತವು 4/1000 ಇನಿಷಿಯೇಟಿವ್ ನಂತಹ ಉಪಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಜಾಗತಿಕ ಇಂಗಾಲ ಸಂಗ್ರಹಣಾ ಪ್ರಯತ್ನಗಳಿಗೆ ಬೆಂಬಲ ನೀಡಿದೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತು ಇತರ ಸಂಶೋಧನಾ ಸಂಸ್ಥೆಗಳು ಭಾರತದ ವಿವಿಧ ಕೃಷಿ ಪರಿಸರ ವಲಯಗಳಿಗೆ ಸೂಕ್ತವಾದ ಕಾರ್ಬನ್ ಫಾರ್ಮಿಂಗ್ ಪದ್ಧತಿಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿವೆ. ಈ ಸಂಶೋಧನೆಯು ರೈತರಿಗೆ ಪ್ರಾಯೋಗಿಕ ಜ್ಞಾನವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಭಾರತವು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಇಂತಹ ಕಾರ್ಯಕ್ರಮಗಳ ಮೂಲಕ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತದೆ. ಸಾವಯವ ಕೃಷಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಇರುವುದರಿಂದ ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಕಾರ್ಬನ್ ಸಂಗ್ರಹ ಹೆಚ್ಚಾಗುತ್ತದೆ. ಈ ಎಲ್ಲ ಪ್ರಯತ್ನಗಳ ಮೂಲಕ ಭಾರತವು ತನ್ನ ಕೃಷಿ ವಲಯವನ್ನು ಸುಸ್ಥಿರ ಮತ್ತು ಹವಾಮಾನ ಸ್ನೇಹಿಯಾಗಿ ಪರಿವರ್ತಿಸುತ್ತದೆ. ಇದು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದಲ್ಲದೆ ರೈತರ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಸಹಕಾರಿಯಾಗಿದೆ.
ಕರ್ನಾಟಕ ಸರ್ಕಾರವು ಸುಸ್ಥಿರ ಕೃಷಿ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಉದಾಹರಣೆಗೆ, ಸಾವಯವ ಕೃಷಿ ಮಿಷನ್ ಮೂಲಕ ರಾಸಾಯನಿಕಗಳ ಬಳಕೆ ಕಡಿಮೆಗೊಳಿಸಿ ಸಾವಯವ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲಾಗುತ್ತಿದೆ. ಇದು ಮಣ್ಣಿನಲ್ಲಿ ಇಂಗಾಲದ ಅಂಶ ಹೆಚ್ಚಾಗಲು ಪರೋಕ್ಷವಾಗಿ ಸಹಕರಿಸುತ್ತದೆ. ಕರ್ನಾಟಕವು ತನ್ನ ವಿಶಾಲವಾದ ತೋಟಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಕಾಫಿ ಮತ್ತು ರಬ್ಬರ್ ತೋಟಗಳು ಕಾರ್ಬನ್ ಸಂಗ್ರಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೃಷಿ ಅರಣ್ಯ ಪದ್ಧತಿಯನ್ನು ಉತ್ತೇಜಿಸುವ ಮೂಲಕ ಬೆಳೆಗಳ ಜೊತೆಗೆ ಮರಗಳನ್ನು ಬೆಳೆಸಲಾಗುತ್ತದೆ. ಇದು ಇಂಗಾಲದ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಕರ್ನಾಟಕ ಸರ್ಕಾರವು ನೈಸರ್ಗಿಕ ಕೃಷಿ ಅಂದರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಈ ಪದ್ಧತಿಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಬಳಸುವುದಿಲ್ಲ. ಇದು ಮಣ್ಣಿನ ಜೀವವೈವಿಧ್ಯತೆಯನ್ನು ಹೆಚ್ಚಿಸಿ ದೀರ್ಘಕಾಲದವರೆಗೆ ಇಂಗಾಲವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ಇಲಾಖೆಯು ರೈತರಿಗೆ ಕಾರ್ಬನ್ ಫಾರ್ಮಿಂಗ್ ಬಗ್ಗೆ ಅರಿವು ಮೂಡಿಸಲು ತರಬೇತಿ ಮತ್ತು ಮಾರ್ಗದರ್ಶನ ನೀಡುತ್ತವೆ. ಮಣ್ಣಿನ ವಿವಿಧ ಪ್ರಕಾರಗಳಿಗೆ ಯಾವ ಪದ್ಧತಿಗಳು ಸೂಕ್ತ ಎಂದು ನಿರ್ಧರಿಸಲು ಸಹ ಸಂಶೋಧನೆ ನಡೆಸಲಾಗುತ್ತಿದೆ. ರಾಜ್ಯದಲ್ಲಿ ಜೈವಿಕ ಇಂಧನ ಉತ್ಪಾದನೆಗೆ ಸೂಕ್ತವಾದ ಸಸ್ಯಗಳನ್ನು ಬೆಳೆಸುವ ಯೋಜನೆಗಳು ಕೂಡ ಇವೆ. ಈ ಸಸ್ಯಗಳು ಇಂಗಾಲವನ್ನು ಪರಿಣಾಮಕಾರಿಯಾಗಿ ಕಾರ್ಬನ್ ಫಾರ್ಮಿಂಗ್ ಕೇವಲ ಪರಿಸರವನ್ನು ಸುಧಾರಿಸುವ ಒಂದು ಕೃಷಿ ಪದ್ಧತಿಯಾಗಿರದೆ, ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ರೈತರು ನೇರವಾಗಿ ಕೊಡುಗೆ ನೀಡುವ ಒಂದು ಪ್ರಮುಖ ಮಾರ್ಗವಾಗಿದೆ. ಈ ವಿಧಾನಗಳು ವಾತಾವರಣದಿಂದ ಇಂಗಾಲವನ್ನು ತೆಗೆದು ಮಣ್ಣಿನಲ್ಲಿ ಸಂಗ್ರಹಿಸುವುದರ ಮೂಲಕ ಜಾಗತಿಕ ತಾಪಮಾನವನ್ನು ತಗ್ಗಿಸಲು ಸಹಾಯ ಮಾಡುತ್ತವೆ. ಇದು ಕೃಷಿಯ ಉತ್ಪಾದಕತೆ, ಮಣ್ಣಿನ ಆರೋಗ್ಯ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಟ್ಟಿಗೆ ತರುತ್ತದೆ. ಹೀಗಾಗಿ ಕಾರ್ಬನ್ ಫಾರ್ಮಿಂಗ್ ನಮ್ಮ ಭೂಮಿಯ ಭವಿಷ್ಯ ಮತ್ತು ರೈತ ಸಮುದಾಯದ ಭದ್ರತೆಗೆ ಅಗತ್ಯವಾದ ಒಂದು ಪರಿಹಾರವಾಗಿದೆ.